ನಮ್ಮಮ್ಮ ಬೈತದ ಬೈಯಕ್ಕಿಲ್ವಾ? ಬೈಯಕ್ಕಿಲ್ಲ ಅಂತ ಅನ್ನಿಸ್ತದೆ. ನಮ್ಮಮ್ಮ ಬೈಯಕ್ಕಿಲ್ಲ ಅಂತ ಅನ್ನಿಸ್ತದೆ. ಹೋಗಿ ನಮ್ಮ ಅಮ್ಮನ ಕೈ ಕಾಲು ಹಿಡ್ಕೊಂಡ್ಲಾ? ಎಷ್ಟು ಕಿತ ಅಂತ ಕೈ ಕಾಲು ಹಿಡ್ಕೊಳಕ್ಕಾಯ್ತದೆ. ಹತ್ತು ಜೊತೆ ಓಡೋದಾಗೂ ಕೈ ಕಾಲು ಹಿಡ್ಕೊಂಡಿದ್ದೆ. ಇವಾಗಲೂ ಕೈ ಕಾಲು ಹಿಡ್ಕೊಂಡ್ರೆ ನಮ್ಮಮ್ಮ ಸುಮ್ಕೆ ಬಿಡ್ತದೆ, ನನ್ನ ಗ್ರಾಚಾರ ಬಿಡಿಸ್ಬಿಡ್ತದೆ ಅನ್ನಿಸ್ತದೆ. ಈಗ ಏನು ಮಾಡಲಿ? ರಾಹುಲಗೆ ಫೋನ್ ಮಾಡ್ತಾನೆ ಇದ್ದೀನಿ, ಫೋನೇ ಎತ್ತುತ್ತಿಲ್ಲ ಅವನು. ಇನ್ನು ಎಂಥ ಮೋಸ ಮಾಡಿಬಿಟ್ಟ. ನೀನು ಹಿಂಗೆಲ್ಲ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಈಗ ಏನು ಮಾಡಲಿ? ಧೈರ್ಯವಾಗಿ ನಮ್ಮ ಅಮ್ಮನ ತಗೊಯ್ತೀನಿ. ನಾನು ಕದ್ದೇ ಇಲ್ಲ ಒಡವೆ ಅಂತ ಹೇಳ್ತೀನಿ. ಆಮೇಕಿಂದ ಬೇಕಾದ್ರೆ ನೋಡ್ತೀನಿ. ಇದೇನಮ್ಮಯ್ಯ ನೀನು ಹಿಂಗೆ ನಡ್ಕೊ ಬರ್ತಿದ್ಯಾ? ಅಲ್ಲಿ ನೋಡ್ರೆ ನಿಮ್ಮ ಅಮ್ಮ ಒಡವೆ ದುಡ್ಡು ಎಲ್ಲ ಕಳ್ದೋಗೈತಿ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಪೊಲೀಸರೆಲ್ಲ ಮನೆಗೆ ಬಂದು ಪರೀಕ್ಷೆ ಎಲ್ಲ ಮಾಡ್ತಾವ್ರೆ. ಎಂಥ ದೊಡ್ಡ ಪರೀಕ್ಷೆಗಳೆಲ್ಲ ಮಾಡ್ತಾವ್ರೆ. ನೀನು ಇಲ್ಲಿ ನಿಧಾನಕ್ಕೆ ನಡ್ಕೊ ಬರ್ತಿದ್ಯಲ್ಲ? ಟೂರ್ ಆಗಿದ್ದಂತೆ ಟೂರು. ಅಯ್ಯ, ಟೂರು ಪಾರು ಹೋಗೋದು ಬಿಟ್ಬಿಟ್ಟು ಮನೆಗಿದ್ರೆ ಒಡವೆ ಎಲ್ಲ ಕಳ್ತೇನೆ ಆಗದೆ. ನಿಮ್ಮ ಅಮ್ಮ ಪೊಲೀಸ್ರೆಲ್ಲ ಕರೆಸ್ಬಿಟ್ಟವಳೆ. ನಿಮ್ಮ ಅಮ್ಮನ ಪಿತ್ತನೆ ಎತ್ತಿಗೆ ಏರ್ಬಿಟ್ಟೈತೆ. ಈಗ ಯಾರು ಕಳ್ರು ಅಂತ ಗೊತ್ತಾದ್ರೆ ಅವ್ರು ಕತ್ತಿ ಸಿಗ್ಬಿಡ್ತಾಳೆ. ಪಾಪ ಪಾರಕ್ಕವ್ರ ಮನೆಗೆಲ್ಲ ನನಗೆ ಹೋಗ್ಬಿಟ್ಟು ಪೊಲೀಸರು ನೋಡಿದ್ರು ಎಲ್ಲ ನನಗೆ. ಅವ್ರ ಮನೆಯಾಗೆ ಏನೂ ಇರಲಿಲ್ಲ. ಈಗ ಏನಾದ್ರೂ ಸಿಗಾಕೊಂಡ್ರೆ ಅದು ಯಾರು ಸಿಗಾಕತ್ತಾರೋ ಏನು ಕತ್ತಿಯೋ. ನಿಮ್ಮ ಅಮ್ಮ ನೀನು ಟ್ರಿಪ್ ಹೋಗಿದ್ಯಾ ಅಂತ ಹೇಳ್ತಿತ್ತು. ಹುಷಾರಾಗಿ ಮನೆಗೆ ಹೋಗು, ಮೊದಲು ಒಡವೆ ಪಡವೆಲ್ಲ ಕಳ್ದೋಗವಂತೆ. ನಿಮ್ಮ ಮಾವರೂ ಬತ್ತಾವ್ರಂತೆ. ನಿಮ್ಮ ಮಾವರೆಲ್ಲನೂ ಏನು ತಲೆ ಕೆಡಿಸ್ಕೊಬೇಡ ಅಂತ ಏನೋ ಫೋನ್ ಹಾಕಿದ್ರಂತೆ. ಹೋಗಿ ಒಸಿ ನೋಡ್ಕೊ ಹೋಗು. ಅಲ್ಲಿ ಅದೇನು ನಿಧಾನಕ್ಕೆ ಗೊತ್ತಿರೋದು ಏನು ಹೆಣ್ಮಕ್ಳು ಈಗಿನ ಕಾಲದಾಗೆ. ಶಿವನೇ ಸೋಮ್ಲಿಂಗ. ಮುಗೀತು ನನ್ನ ಕತೆ. ಪೊಲೀಸ್ನವರೆಲ್ಲ ಬಂದವ್ರೆ ಅಂದರೆ ನಮ್ಮಮ್ಮ ನಾನು ಸುಮ್ಮನೆ ಬಿಡ್ತದ? ಬಿಡೋಕ್ಕಿಲ್ಲ. ನಮ್ಮಮ್ಮ ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ. ಅಷ್ಟೇ, ನನ್ನ ಕತೆ ಮುಗಿದೋಯ್ತು. ಇನ್ನು ಬದುಕಕ್ಕಂತೂ ನನ್ನ ಕೈಲಿ ಆಗಕ್ಕಿಲ್ಲ ಬಿಡು. ಇಂಥ ಅವಮಾನ ಎಲ್ಲ ಮಾಡ್ಕೊಂಡು ಬದುಕಕ್ಕಾಗ್ತದ? ನಮ್ಮಮ್ಮ ಹೊಡಿತಿದ್ರೆ ಅದನ್ನೇ ಮಹಾ ನೋಡ್ಬಿಟ್ರೆ ನಾನು ಆಡ್ಕೊಂಡು ಇನ್ನೂ ಶಾನೆ ನೋಗ್ಬಿಡ್ತಾಳೆ. ಬೇಡ ಈ ಜೀವನ ಇದೇನು ಬೇಡವೇ ಬೇಡ. ಏನು ಮಾಡೋಣ? ಇದಕ್ಕಿನ್ನೂ ಸಾಯೋದೇನಿ ಎಷ್ಟೋ ವಾಸಿ. ಸತ್ತೋಗ್ಬಿಡೋಣ. ಬದುಕಿದ್ದೀನಿ, ಏನು ಮಾಡಬೇಕು? ಸತ್ತೋಗೇ ಬಿಡ್ತೀನಿ. ರಾಹುಲ್ ಮೋಸ ಮಾಡಿಬಿಟ್ಟ ನನಗೆ. ಒಡವೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟ. ನಮ್ಮೂರಾಗೆ ಕೆರೆಗೆ ಬಿದ್ದು ಸತ್ತೋಯ್ತೀನಿ ಅಷ್ಟೇ. ಇವಳೇನಕ್ಕೆ ಟ್ರಿಪ್ ಹೋಗೋಳೆ ಅಂತ ಹೇಳಿದ್ರೆ ಇಲ್ಲೇ ಓಡಾಡ್ತಾವಳಲ್ಲ ಇವಳು. ಒಡವೆ ಎಲ್ಲ ಕದ್ಕೊಂಡು ಹೋಗಿರೋದು ಇವಳೆ. ಎಲ್ಲಾದರೂ ಒಡವೆ ಏನಾದ್ರು ಬಚ್ಚಿಕ್ಕಿರ್ತಾಳ? ಬಚ್ಚಿಕ್ಕಿರೋ ಒಡವೆನೇನಾದ್ರು ನೋಡೋಕೆ ಹೋಗ್ತಾವಳ? ಆ ಕಡೆಗೆ ಏನಕ್ಕೆ ಹೋಗ್ತಾವಳೆ? ಇವಳು ಮೊದಲೇ ಕಂತ್ರಿ. ಇವಳೇ ಕದ್ದಿರ್ತಾಳೆ ಒಡವೆನ. ಇವಳೇ ಕದ್ಬಿಟ್ಟೆಲ್ಲ ಬಚ್ಚಿಕ್ಬಿಟ್ಟಿರ್ತಾಳೆ. ಇವಳಿಗೆ ಅವ್ರ ಮಾವನ ಮಗನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ಇವಳೇ ಏನಾದರೂ ಕಂತ್ರಿ ಕೆಲಸ ಮಾಡಿರ್ತಾಳೆ. ಸುಮ್ಮನೆ ನಮ್ಮ ಮೇಲೆ ಬಂದೈತೆ ಅಪ್ಪವಾದ. ನಾವೇನೇನೋ ಎಲ್ಲ ಕದ್ಬಿಟ್ಟು ನಾವೇನೇನೋ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಯಾಕೆ ಬರ್ಬೇಕು ಅಪ್ಪವಾದ? ಇರು, ನಾನೇ ಹೋಗ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂತ ತಿಳ್ಕೊಂಡು ನೋಡ್ಕೊಂಡು ಬರ್ತೀನಿ. ನೋಡೇ ಬಿಡೋಣ ಅದೇನು ಮಾಡ್ತಾಳೋ ಮನೆಯಾಳಿ. ಸುಮ್ಮನೆ ಅಂತೂ ಬಿಡಲ್ಲ ಅವಳನ್ನ. ಎಲ್ಲೋಯ್ತಾವಳೆ? ಕೆರೆ ತಗೊಯ್ತಾ ಇದ್ದಂಗೆ ಅವಳೆ. ಹಾಂ, ಕೆರೆ ತಕ್ಕೇನೆ ಹೋಗ್ತಾವಳೆ. ಅಲ್ಲೇನಾದ್ರು ದುಡ್ಡು ಬಚ್ಚಿಕೊಳ್ಳೆ ಅಂತ ಅನ್ನಿಸ್ತೈತೆ. ಲೈ ಮನೆಯಾಳಿ, ಬಚ್ಚಿಕು ಚೆನ್ನಾಗಿ ಬಚ್ಚಿಕು. ನನಗೆ ಗೊತ್ತು, ಪೊಲೀಸವ್ರಿಗೆ ಸಮೇತ ಕರ್ಕೊಂಡು ಬಂದು ನೀನು ಹೆಂಗೆ ತಗ್ಲಾಕಿಸ್ಬೇಕು ಅಂತ ಹೇಳ್ಬಿಟ್ಟು ನನಗಂತೂ ಚೆನ್ನಾಗಿ ಗೊತ್ತು. ಚೆನ್ನಾಗಿ ತಗ್ಲಾಕಿಸ್ತೀನಿ, ನೋಡ್ತಾ ಇರು. ಮಾವ ಯಾಕೆ ಹಿಂಗೆ ನಡ್ಕೊಂಡು ಹೋಗ್ತೈತೆಲ್ಲ? ಮಾವಂಗೇನಾಯ್ತು? ಈ ಕಡೆ ನಡ್ಕೊಂಡು ಹೋಗ್ತೈತೆ. ಇರು, ನಾನು ಹೋಗೋಣ ಏನಕ್ಕೆ ಅಂತ ನೋಡೋಣ. ಸಾಯಕ್ಕೂ ಇಷ್ಟವಿಲ್ಲ, ಆದರೂ ಸತ್ತೋಯ್ತೀನಿ. ಒಂದು ಚೂರು ಇಷ್ಟ ಇಲ್ಲ ನನಗೆ. ಬದುಕಿದ್ದು ಏನು ಮಾಡಬೇಕು? ನಮ್ಮ ಅಮ್ಮಂತಾಗ ನೆಟ್ಟು ತಿನ್ನಬೇಕು. ಎಲ್ಲ ಊರಾಗೆಲ್ಲ ಅವಮಾನ ಆಯ್ತದೆ. ಅಮ್ಮ ಹಾಗೇನೆ ಅವನು ರಚ್ಚು ಮುಂದೆ ಈ ರಚ್ಚು ಮರ್ಯಾದೆ ಎಷ್ಟು ಹೋಯ್ತದೆ ಹೇಳು? ಬೇಡ, ಅವಮಾನ ಮಾಡಿಸ್ಕೊಂಡು ಬದುಕೋದಕ್ಕಿನ್ನೂ ಎಲ್ಲ ಬಿಟ್ಬಿಟ್ಟು ಸತ್ತೋಗೋದೇ ನಿನ್ನೆ ಎಷ್ಟೋ ವಾಸಿ. ನೋಡು, ಕೆರೆಗೆ ಆರ್ಬಿಡೋಣ, ಸತ್ತೋಗ್ಬಿಡೋಣ. ಅದೇ ನಿನ್ನೆ ಎಷ್ಟೋ ವಾಸಿ. ನಾನಂತೂ ಒಂದು ಕ್ಷಣನೂ ಬದುಕಿರೋದಿಲ್ಲ. ಇನ್ನು ಸತ್ತೋಯ್ತೀನಿ. ನಿಧಾನ ಕೆರೆಗೆ ಹೋಗೋಣ. ಏನು ಆಳ ಐತೋ ಏನೋ? ಸಾಯೋರ್ಗೆ ಆಳ ಇದ್ರೇನು ಆಳ ಇಲ್ದಿದ್ರೇನು ಸಾಯಕ್ಕೆ ತಾನೇ ಹೋಯ್ತಿರೋದು. ನಾನು ಸತ್ತೋಯ್ತೀನಿ ನಾನು. ಆ ರಾಹುಲ್ಗೆ ಇವಾಗಾದ್ರೂ ನಾನು ಬುದ್ಧಿ ಬರ್ತದೆ. ನಾನು ಸತ್ತ ಮೇಲಾದರೂ ರಾಹುಲ್ ಬುದ್ಧಿ ಬರ್ತದೆ. ಹೆಂಗೆ ಮೋಸ ಮಾಡ್ಬಿಟ್ನಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅವನಿಗೆ. ನನ್ನ ದುಡ್ಡು ಸಮೇತ ಒಡವೆ ಸಮೇತ ಕದ್ಕೊಂಡು ಹೋಗವನೆ. ಅವನು ಗೊತ್ತಾಗ್ಬೇಕು. ನಾನು ಸತ್ತಾಗ ಪೊಲೀಸ್ನವ್ರು ಅವ್ನು ಹಿಡ್ಕೊಂಡು ಹೋಗಿ ಜಾಮ್ ತೆಗಿಬೇಕು. ಅವಾಗೆ ನನಗೆ ಸಮಾಧಾನ ಆಗೋದು, ಅವಾಗೆ ನನಗೆ ನೆಮ್ಮದಿ ಆಗೋದು. ಅಯ್ಯಪ್ಪ, ನೀರು ಹೆಜ್ಜೆ ಇಕ್ಕಿದ ತಕ್ಷಣ ಏನು ಹಿಂಗವೇ? ಅಯ್ಯೋ ಅಮ್ಮ, ಅಯ್ಯೋ ಆಯ್ತಿಲ್ಲ, ಸತ್ತೋಯ್ತಿದ್ದೀನಿ, ಆಯ್ತಿಲ್ಲ, ಕಾಪಾಡ್ರಿ. ಅಯ್ಯೋ ಕಾಪಾಡ್ರಿ, ನಾನು ಸತ್ತೋಯ್ತಿದ್ದೀನಿ, ಕಾಪಾಡ್ರಿ. ಅಯ್ಯೋ ಸತ್ತೋಯ್ತಿದ್ದೀನಿ, ನಂಗೆ ಯಾಕೋ ಸಾಯಕ್ಕೆ ಇಷ್ಟ ಆಯ್ತಿಲ್ಲ, ಕಾಪಾಡ್ರಿ. ಯವ್ವ ಅಮ್ಮ, ಮುಳುಗೋಯ್ತೀನಿ ಕಡ್ರಪ್ಪ. ಇದು ಏನಿದೆ ಇಷ್ಟೊಂದು ಹಾಳ ಐತೆ? ಅಯ್ಯಮ್ಮ, ಅಯ್ಯೋ ಅಮ್ಮ, ಅಯ್ಯೋ ನಾನು ಸತ್ತೆ ಯಪ್ಪ, ನಾನು ಮುಳುಗೋಯ್ತಿದ್ದೀನಿ. ಅಯ್ಯೋ ಇವಳಿಗೇನಾಯ್ತು? ಒಡವೆ ಎಲ್ಲ ಐತೆ ಅಂತ ಹೇಳಿದಂಗೆ ಹೋಗ್ಬಿಟ್ಟು ಕೆರೆಗೆ ಬಿದ್ಬಿಟ್ಲಾ? ಇಲ್ಲ ಕೆರೆನಾಗ ಏನಾದ್ರು ಒಡವೆ ಬಚ್ಚಿಕವಳ? ಹೀಗೆ ಏನು ಮಾಡಲಿ ನಾನು? ಅವಳ ಹೆಸರು ಕೂಗಕ್ಕೂ ನಂಗೆ ಇಷ್ಟ ಆಯ್ತಿಲ್ಲ. ಏನಂತ ಮಾಡಲಿ? ಅಯ್ಯೋ ಕಾಪಾಡ್ರಿ, ನನ್ನನ್ನು ಕಾಪಾಡ್ರಿ. ನಾನು ಸತ್ತೋಯ್ತಿದ್ದೀನಿ, ನನ್ನನ್ನು ಕಾಪಾಡ್ರಿ. ನೀರಾಗಿ ಬಿದ್ದುಬಿಟ್ಟೆ, ಕಾಪಾಡ್ರಿ. ಯಾರನ್ನ ಕಾಪಾಡಿ, ನನ್ನನ್ನು ಕಾಪಾಡಿ. ಸತ್ತೋಯ್ತೀನಿ, ಕಾಪಾಡಿ.
ಅಯ್ಯೋ, ಇವಳೇನು ಬೇಕಂತ ಬಿದ್ದಿಲ್ಲ ಅನಿಸ್ತೈತೆ. ಏನೋ ಪ್ರಾಬ್ಲಮ್ ಆಗಿ ಬಿದ್ಲ, ಇಲ್ಲ ಸ್ವಲ್ಪ ಎಡವೆ ಗಿಡವಿ ಏನಾರ ಕೆಳಗಡೆ ಬಿದ್ಬಿಟ್ಲ ಅಂತ ಗೊತ್ತಾಯ್ತಿಲ್ವಲ್ಲ ನನಗೆ. ಎಡವೆ ಬಿದ್ದವಳೆ ಅಂತ ಅನ್ನಿಸ್ತೈತೆ. ಈಗೇನು ಕಾಪಾಡ್ಲಾ ಬೇಡವಾ? ಕಾಪಾಡೋಣ. ಮಾನವೀಯತೆ ದೃಷ್ಟಿಯಿಂದನಾದರೂ ಕಾಪಾಡೋಣ ಇವಳನ್ನ. ಇದೇನು ನೀರು ಇಷ್ಟೊಂದು ಆಳ ಐತಲ್ಲ ಇದು. ಮಾವ ರಚ್ಚು ಇಲ್ಲಿ, ಹಾಂ, ರಚ್ಚು ಮಾವ ಇಲ್ಲಿ ಅಂದರೆ ಏನರ್ಥ? ಇಬ್ರು ಒಂದಾಗ್ಬಿಟ್ರ? ನಮ್ಮ ಮಾವಂಗೆ ಇಷ್ಟೆಲ್ಲ ಮಾಡಿದೆ ಆದ್ರೂ ಇದೇನಿದ್ ನಮ್ಮ ಮಾವ ಹಿಂಗೆ? ಯಾಕೆ ಹಿಂಗೆ? ಮಹಾ ಮಹಾ ಇವಳು ನೀರಿಗೆ ಬಿದ್ಬಿಟ್ಟವಳೆ. ಇವಳು ಇದ್ರೇನೆ ನಮಗೆ ಒಡವೆ ಎಲ್ಲ ಐತೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಇವಳನ್ನ ಹಿಡ್ಕೊಬೇಕು. ಇವಳು ನೋಡಿ ಯಾಕೋ ನೀರಾಗೆ ಬಿದ್ಬಿಟ್ಟವಳೆ. ಇವಳನ್ನ ದಡಕ್ಕೆ ಕರ್ಕೊಬತ್ತೀನಿ. ಬೇಗ ಏನಾದರೂ ವೆಹಿಕಲ್ ಅರೇಂಜ್ ಮಾಡು. ಬೇಗ ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆಗೆ ಸೇರ್ಸೋಣ. ಇಲ್ಲ ಅಂತಂದರೆ ಒಡವೆ ಎಲ್ಲೋಯ್ತು, ಒಡವೆ ಯಾರು ಕದ್ದವ್ರೆ ಅಂತ ಗೊತ್ತಾಗಲ್ಲ. ಪೊಲೀಸರು ಸುಮ್ಮನೆ ನಮ್ಮ ಮೇಲೆ ಅನುಮಾನ ಪಡ್ತಾವ್ರೆ, ನಾವೇ ಕದ್ದಿದ್ದೀವಿ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕೆ ಬೇಕು? ಇವಳು ಇದ್ರೇನೆ ಎಲ್ಲ ವಿಚಾರನೂ ಗೊತ್ತಾಗೋದು. ಇವಳನ್ನ ನಾನು ಈ ನೀರಾಗೆ ನನಗೆ ಈಜಾಡಕ್ಕೆ ಬರ್ತೈತೆ. ಹೋಗ್ಬಿಟ್ಟು ನಾನು ಇವಳನ್ನ ಕರ್ಕೊಂಡು ಬರ್ತೀನಿ. ಹಾಂ, ಕಾಪಾಡ್ತೀನಿ. ನೀನು ಬೇಗ ವೆಹಿಕಲ್ ಅರೇಂಜ್ ಮಾಡು. ಗೋ ಫಾಸ್ಟ್. ಅಯ್ಯೋ, ಕಾಪಾಡಿ, ನನ್ನನ್ನು ಕಾಪಾಡಿ ಯವ್ವ, ಕಾಪಾಡಿ. ಅಯ್ಯೋ, ಮಾವಂಗೆ ಇವಳ ಮೇಲೆ ಲವ್ ಏನಿಲ್ಲ ಪಾಪ. ಎಲ್ಲಿ ಒಡವೆ ಇದಕ್ಕೆ ನಮ್ಮ ತಗ್ಲಾಕ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭಯಕ್ಕೆ ಮಾವ ಇಷ್ಟೆಲ್ಲ ಮಾಡ್ತಾವ್ರೆ. ಅಂತೂ ಇಂತೂ ಇವನಿಗೆ ನಾನು ಸ್ವಂತ, ಮನಸ್ಸು ಅಂತೂ ಇವನೇ ನನ್ನವನಂತ. ಸದ್ಯ ನಾನೆಲ್ಲ ಒಂದು ಕ್ಷಣ ಗಾಬರಿಯಾಗಿ ಹೋಗ್ಬಿಟ್ಟಿದ್ದೆ ನಾನಂತೂ. ಅಯ್ಯೋ ಏನು ಮಾಡಲಿ, ನಮ್ಮ ಮಾವ ದೇವ್ರಂತ ಮನುಷ್ಯ. ನಾನೆಲ್ಲ ಇವಳಿಂದ ಮತ್ತೆ ಹೋಗ್ಬಿಟ್ಟು ನಮ್ಮ ಮಾವ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದು ನನಗಂತೂ. ಹಬ್ಬ ಸದ್ಯ ಒಡವೆ ಎಲ್ಲ ಐತಿ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಸಾಕಲ್ವಾ? ನನಗೂ ಮಾವಂಗೂ ಇಬ್ರಿಗೂ ನೆಮ್ಮದಿ. ಮಹಾ, ಏನು ಮುಖ ನೋಡ್ತಾ ಇದೆಯಾ? ಹೋಗು ಬೇಗ. ಮಾವ ಅರೇಂಜ್ ಮಾಡ್ತೀನಿ, ನೀವು ಕರ್ಕೊಂಬನ್ನಿ. ಇವಳೊಬ್ಳು, ಇವಳನ್ನ ಹೆಂಗ ಪಡ್ಕೊಳ್ಳೋದು? ಮುಟ್ಲೇಬಾರ್ದು ಅನ್ಕೊಂಡಿದ್ದೆ ಜೀವನದಾಗ ಇವಳನ್ನ, ಈ ಮನೆಯಾಳಿನ. ಆದರೆ ಇವಳನ್ನೇ ಮುಟ್ಬಿಟ್ಟು ಇವಳನ್ನೇ ಕರ್ಕೊಂಬರಂಗೆ ಆಗ್ಬಿಡ್ತಾರ. ನಾನು ಬಾಡು ನೆಗೋದು ಬಿದ್ದು ಸಾಯ. ಇವಳು ಹೆಂಗಾರ ಮಾಡ್ಕೊಂಡು ಸಾಯಲಿ. ಕರ್ಕೊಂಡೋಗಿ ಆಸ್ಪತ್ರೆಗೆ ಒಂದು ಅಡ್ಮಿಟ್ ಮಾಡಿಬಿಟ್ರೆ ಅಷ್ಟೇ ಸಾಕು. ಬೇರೆ ಇನ್ನೇನು ಬೇಡ ನನಗೆ. ಮೊದಲು ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ಟು ಕರ್ಕೊಂಬಿಟ್ಟು ಬರಬೇಕು. ಒಡವೆ ಇಲ್ಲ ಐತೆ ಅಂತ ಬಾಯಿ ಬಿಡಿಸ್ಬೇಕು. ಅಬ್ಬಾ, ಅಯ್ಯೋ ನನ್ನನ್ನು ಕಾಪಾಡ್ರಪ್ಪ. ಅಯ್ಯೋ, ನೀರು ಕುಡಿದ್ಬಿಟ್ಟೆ, ಕಾಪಾಡ್ರಪ್ಪ. ಹಲೋ, ಕಾಪಾಡ್ತಾ ಇದ್ದೀನಿ ತಾನೆ? ದಡಕ್ಕೆ ಬರ್ತಾ ಇದೆಯಾ ತಾನೆ? ಸ್ವಲ್ಪ ಸಮಾಧಾನ ಮಾಡ್ಕ. ಓವರ್ ಬಿಲ್ಡಪ್ ಏನು ಕೊಡ್ಬೇಡ. ಏನು ಜಾಸ್ತಿ ಏನು ಆಳನೂ ಏನಿಲ್ಲ. ಇದ್ರಾಗ ಬಿದ್ದರೆ ಇನ್ನೂ ಮುಂದಕ್ಕೆ ಹೋಗ್ಬೇಕಷ್ಟೇ. ಸಾಯ್ಬೇಕು ಅಂತಂದರೆ ಇಲ್ಲೇ ಅಂತೂ ಸಾಯೋಕ್ಕಾಗಲ್ಲ. ನೀನೆಲ್ಲಿ ಸಾಯ್ತೀಯ? ನಮ್ಮನ್ನು ಸಾಯಿಸ್ತೀನಿ ಅಷ್ಟೇನೆ. ಮಹಾ ಮಹಾ ಏನು ಮಾಡ್ತೀವಿ? ಯಾವ್ದಾದ್ರು ಗಾಡಿನ ಕರ್ಕೊಂಬ ಅಂತ ಹೇಳಿದ್ನಲ್ಲ ಮಾವ. ಗಾಡಿಗೆ ಹೇಳಿದ್ದೀನಿ ಮಾವ. ಇನ್ನೇನು ಗಾಡಿ ಬರ್ತೈತೆ. ಆಟೋ ಇತ್ತಲ್ಲಿ. ಅವಣ್ಣಂಗೆ ಫೋನ್ ಮಾಡಿಬಿಟ್ಟು ಹೇಳಿದೆ ಅರ್ಜೆಂಟಾಗಿ ಕೆರೆ ತಗ ಬನ್ನಿ ಅಂತ ಹೇಳ್ಬಿಟ್ಟು. ಅವರು ಕೆರೆ ತಗ ಬರ್ತೀನಿ ಅಂತ ಹೇಳೋರೆ. ಮಾವ ಇನ್ನೇನು ಕೆರೆ ಹತ್ರ ಬರ್ತಾರೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಮಾವ. ಆರಾಮಾಗಿ ಕಾಪಾಡ್ಬೋದು. ಇವಳು ಬದುಕಬೇಕು. ಇವಳು ಎಲ್ಲಿ ಬಚ್ಚಿಕೊಳ್ಳೋಡ್ವೆ ಅಂತ ಗೊತ್ತಾಗಬೇಕು. ಇವಳು ಬುದ್ಧಿ ನನಗೆ ಗೊತ್ತಿಲ್ವಾ? ಇವಳ ಏನೋ ಕದ್ದೇನೋ ಮಾಡಿರ್ತಾಳೆ ಅಂತ ನಾವು ಪ್ರೂವ್ ಮಾಡಬೇಕು. ನಮ್ಮ ಮೇಲೆ ಊರು ಜನ ಎಲ್ಲ ಆಡ್ಕೊಂಡು ಹೋಗ್ತಾ ಇರೋರಿಗೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು ನೋಡಿ ನಾವಂತೂ. ಇವಳು ನಿಂಗೆ ಬಿಟ್ಬಿಡೋಕ್ಕಾಗ್ತೈತಾ ಹೇಳು? ಅದಕ್ಕೆ ಕಾಪಾಡ್ತಿರೋದು. ಬರಲಿ ಇರು. ಆಸ್ಪತ್ರೆಗೆ ಕರ್ಕೊಂಡೋಗಿ ಅಷ್ಟೇ ಇವಳು ಅನ್ಕಾನ್ಷಿಯಸ್ ಆಗ್ತಾವಳೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡಿಸಿ ಮರ್ಯಾದೆಗೆ ಎಲ್ಲ ಪಾಯಿ ಬಿಡಿಸ್ಬಿಟ್ಟು ಉಗುತ್ತು ಬೆಟ್ಟನಾಗ ಹೊಡೆದು ಅವ್ರ ಅಮ್ಮಂತಾಗ ಹೊಡೆಸ್ಬೇಕು. ಅವಾಗೇ ಬುದ್ಧಿ ಬರೋದು. ಹಾಂ ಮಾವ, ನೀವು ಹೇಳೋದೇನೇನೆ ಸರಿ. ಹಾಗೆ ಮಾಡೋಣ ಮಾವ. ನೀವು ಹೆಂಗೆ ಹೇಳಿದ್ರೆ ಹಂಗೇನೇನೆ ಸರಿ. ಆಟೋ ಬಂದ್ರೆ ನೋಡು ಅರ್ಜೆಂಟಾಗೆ. ಸುಮ್ಮನೆ ಲೇಟ್ ಆಗ್ತೈತೆ. ಇಲ್ಲಿಂದ ಎತ್ತಕ್ಕಾಗ್ತಿಲ್ಲ ನಂಗೆ ಒಬ್ಬನು ಕೈಲೇನೆ. ಆಟೋದ ಅಣ್ಣನೂ ಕರಿ. ಆಟೋದ ಅಣ್ಣನೂ ಬರಲಿ. ಬೇಗ ಎತ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗೋಣ. ಇದೇನು ಕಾರ್ ಜಾರೆ ಕೆರೆಗೆ ಬಿದ್ಲೋ ಇಲ್ಲ ಮಾಡಿರೋ ಅಲ್ಕ ಕೆಲಸಕ್ಕೆ ಕೆರೆಗೆ ಬಿದ್ಲೋ ನನಗಂತೂ ಗೊತ್ತಿಲ್ಲ. ಬೇಗ ಆಟೋದವ್ರನ್ನ ಕರಿ. ಅಣ್ಣ ಇಲ್ಲಿದ್ದೀವಿ. ಬಾಣ ಬಾ. ಓ, ಸರೋಜಿ ಮಗಳಲ್ವೇ? ಇದೇನಪ್ಪ ನೀರಾಗ ಬಿದ್ಬಿಟ್ಟವಳೆ? ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಬೇಗ ಬನ್ನಿ ಅಣ್ಣ. ಸ್ವಲ್ಪ ನೀರು ಕುಡ್ದವಳೆ ಅನಿಸ್ತೈತೆ. ಬೇಗ ಬರ್ರಿ. ಈ ಕಡೆ ಎತ್ತಕ್ಕಾಗ್ತಿಲ್ಲ ನನಗೆ. ಮೇಲೆ ದಡಕ್ಕೆ ಎತ್ತಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ಇಲ್ಲೇ ನೀರಿಗೆ ಕಾಲೊಳಗಡೆ ಕಾಲು ಮಾತ್ರ ಬಿಟ್ಟವಳು ಅಷ್ಟೇ. ತಲೆ ಇಟ್ಕೊಂಡು ನೀರು ಕುಡಿದಂಗೆ ಹೆಂಗೋ ಇಟ್ಕೊಂಡಿದ್ದೀನಿ. ಬೇಗ ಬನ್ನಿ ಅಣ್ಣ. ಈ ಕಡೆ ಅವಳನ್ನ ಎತ್ತು ಬನ್ನಿ. ಇದೇನಮ್ಮ ನೀನು? ಅವಳಿಗೆ ನೀರಿಗೆ ಬಿದ್ದೈತೆ 30ರಲ್ಲೂ ಹಿಹಿ ಅಂತ ಕಿಸ್ಕೊಂಡಿದ್ಯಾ? ಎತ್ತದಲ್ವಾ? ಸರಿ ಅಣ್ಣ, ಏನೋ ಟೆನ್ಷನ್ ಗೊತ್ತಾಗಲಿಲ್ಲ. ಸರಿ ನಡೀರಿ, ಎತ್ತನ. ಬನ್ನಿ ಅಣ್ಣ, ಬೇಗ ಬನ್ನಿ ಅಣ್ಣ.